ಪೂರ್ಣವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ 9 ಆದರೆ ಅದರ ವರ್ಗಮೂಲದಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿ. ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ, ಅದರ ಒನ್ಸ್ ಪ್ಲೇಸಲ್ಲಿ ಸಪೋಸ್ 9 ಅನ್ನೋ ಒಂದು ಡಿಜಿಟ್ ಇದೆ ಅಂತಂದರೆ ಆ ಒಂದು ನಂಬರ್ನ ಸ್ಕ್ವೇರ್ ರೂಟ್ ಇರುತ್ತಲ್ಲ ಅದರ ಒನ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಇರುತ್ತೆ ಅಂತ ಇಲ್ಲಿ ಕ್ವಶನ್ ಇರೋದು. ಸೊ ಸ್ಕ್ವೇರ್ ರೂಟ್ನ ಒನ್ಸ್ ಪ್ಲೇಸಲ್ಲಿ ಸಪೋಸ್ 1 ಇದೆ ಅಂತ ಅನ್ಕೊಂಡ್ರೆ ಅದನ್ನು ಸ್ಕ್ವೇರ್ ಮಾಡಿದರೆ ಸ್ಕ್ವೇರ್ ನಂಬರ್ ಏನು ಬರುತ್ತಲ್ಲ ಅದರ ಒನ್ಸ್ ಪ್ಲೇಸಲ್ಲಿ 1 ಇರುತ್ತೆ ಬಿಟ್ಟರೆ 9 ಇರಲ್ಲ. ಸೊ ಆಪ್ಷನ್ ಎ ರಾಂಗು, ಆಪ್ಷನ್ ಸಿ ರಾಂಗು. ಅಗೇನ್ ಇಲ್ಲಿಗೆ ಬಂದರೆ ಒಂದು ವೇಳೆ ಒನ್ಸ್ ಪ್ಲೇಸಲ್ಲಿ 2 ಇತ್ತು ಅಂತಂದರೆ ಅದನ್ನು ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ನಂಬರ್ನ ಒನ್ಸ್ ಪ್ಲೇಸಲ್ಲಿ 4 ಬರುತ್ತೆ, ಆದರೆ 9 ಬರಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಸೊ ದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಯಾಕಂದರೆ 3 ಇತ್ತು ಒನ್ಸ್ ಪ್ಲೇಸಲ್ಲಿ ಅಂತಂದರೆ ಅದನ್ನ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ನಂಬರ್ನ ಒನ್ಸ್ ಪ್ಲೇಸಲ್ಲಿ 9 ಬರುತ್ತೆ. ಇಟ್ ಇಸ್ ಅ 9 ಆ ಥರ. ಸಪೋಸ್ ಈಗ 13 ಸ್ಕ್ವೇರ್ ಅಂತ ಇದೆ ಅನ್ಕೊಳ್ರಿ. ಸೊ ವ್ಯಾಲ್ಯೂ ಎಷ್ಟು? 169 ಈ ರೀತಿ. 7 ಇದೆ ಅಂತ ಅನ್ಕೊಳ್ಳಿ, ಅದು ಕೂಡ ಸ್ಕ್ವೇರ್ ಮಾಡಿದರೆ 49. ನೋಡಿ 7 ಸ್ಕ್ವೇರ್ 49 ಅಂತಂದರೆ ಒನ್ಸ್ ಪ್ಲೇಸಲ್ಲಿ 7 ಇತ್ತು ಅಂತಂದರೆ ಸ್ಕ್ವೇರ್ ನಂಬರ್ನ ಒನ್ಸ್ ಪ್ಲೇಸಲ್ಲಿ 9 ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ ಹಿಯರ್ ಫಾರ್ ದ 7th ಕ್ವೆಶ್ಚನ್. ನೆಕ್ಸ್ಟು 2361 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾಗಿರುವ ಕನಿಷ್ಠ ಸಂಖ್ಯೆ. ಸೊ 2361 ಇದೆ. ಸೊ ಇದನ್ನು ಒಂದು ಕಂಪ್ಲೀಟ್ ಸ್ಕ್ವೇರ್ ಆಗಿ ಮಾಡಬೇಕು ಅಂತಂದರೆ ಈ ನಂಬರಿಂದ ವಾಟ್ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 2361 ಟು ಮೇಕ್ ಇಟ್ ಅ ಕಂಪ್ಲೀಟ್ ಸ್ಕ್ವೇರ್ ಆರ್ ಪರ್ಫೆಕ್ಟ್ ಸ್ಕ್ವೇರ್. ಒಂದು ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು. ಅಂದರೆ ಅರ್ಥ ಏನು ಅಂತಂದರೆ ಇದರಲ್ಲಿ ಒಂದಷ್ಟು ಎಕ್ಸ್ಟ್ರಾ ಇದೆ ಅಂತ ಅರ್ಥ. 27 ಇರ್ಬೋದು, 37 ಇರ್ಬೋದು, 57 ಇರ್ಬೋದು, 47 ಯಾವುದೋ ಒಂದಷ್ಟು ಎಕ್ಸ್ಟ್ರಾ ಇದೆ. ಅದನ್ನು ರಿಮೂವ್ ಮಾಡಿದ ಮೇಲೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ನಿನ್ನೆ ಮೀನ್ಸ್ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ನಲ್ಲ ಡಿವಿಷನ್ ಮೆಥಡು, ಆ ಒಂದು ಮೆಥಡನ್ನ ಇಲ್ಲಿ ಯೂಸ್ ಮಾಡ್ತೀನಿ. ಅದರಿಂದ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಯಾವ ರೀತಿ ಮಾಡಬೇಕು ಅಂತಂದರೆ, ಸೊ ನಿನ್ನೆ ನಾನು ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಒನ್ಸ್ ಪ್ಲೇಸಿಂದ ಎರಡೆರಡು ನಂಬರ್ಗಳ ಒಂದು ಗ್ರೂಪ್ನ ಮಾಡಬೇಕು. ಗ್ರೂಪ್ನ ಮಾಡಿ ಸೊ ಇಲ್ಲೊಂದು ಡಿಜಿಟ್ ಇಡಬೇಕು, ಇಲ್ಲೊಂದು ಡಿಜಿಟ್ ಇಡಬೇಕು ಮೀನ್ಸ್ ಎರಡು ನಂಬರ್ಗಳು ಸೇಮ್ ಇರಬೇಕು. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಇಟ್ ಶುಡ್ ಬಿ ನಿಯರ್ಲಿ 23 ಆರ್ ಎಕ್ಸಾಕ್ಟ್ಲಿ 23, ಬಟ್ ಇಟ್ ಶುಡ್ ನಾಟ್ ಕ್ರಾಸ್ 23. ಈಗ ನೋಡಿ 2 ಹಾಕಿದರೆ ಇಲ್ಲಿ 2 2s 4 ಆಗ್ತದೆ. ಸೊ ದರ್ ಇಸ್ ಅ ಸ್ಟಿಲ್ ಪಾಸಿಬಿಲಿಟಿ. 3 3s 9, 4 4s 16, 5 5s 25 ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನು ಹಾಕಬೇಕಾಗ್ತದೆ ನಾನು 4 4s. ಸೊ 4 4s 16. ಸೊ 23ನಲ್ಲಿ 16 ನಾನು ತೆಗೆದ್ರೆ ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ 7. ಸೊ ನೆಕ್ಸ್ಟ್ ತೊಗೋಬೇಕಾದಾಗ 61ನೇ ತೊಗೋಬೇಕು, 61ನೇ ಕೆಳಗಡೆ ತೊಗೋಬೇಕು. ಈಗ ನಾನು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದೆ ಅಂತಂದರೆ ಇಲ್ಲೇನು ಮಲ್ಟಿಪ್ಲೈ ಮಾಡಿದರೆ ಅದೇ ನಂಬರ್ನಲ್ಲಿ ಆ್ಯಡ್ ಮಾಡಬೇಕು. 4 + 4 8, 4 4 8 ಆಯಿತು. 8ನಲ್ಲಿ ಬರೀಬಾರ್ದು, ಸ್ವಲ್ಪ ಜಾಗ ಬಿಟ್ಟು ಬರೀರಿ, ಯಾಕಂದರೆ ನೆಕ್ಸ್ಟ್ ಇಲ್ಲೊಂದು ಡಿಜಿಟ್ ಬರುತ್ತೆ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಯಾವ ರೀತಿ ತೊಗೋಬೇಕು ಅಂತಂದರೆ 88 ಪ್ಲಸ್ ಇದೇನು ಇಲ್ಲಿ ಬರುತ್ತಲ್ಲ ಇದು ಈ ಕಂಪ್ಲೀಟ್ ನಂಬರ್ 2 ಡಿಜಿಟ್ ನಂಬರನ್ನು ಇಲ್ಲಿ ಬರೀತಕ್ಕಂಥ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು ಎಕ್ಸಾಕ್ಟ್ಲಿ 761 ಬರಬೇಕು, ಅಥವಾ ನಿಯರೆಸ್ಟ್ ಟು 761 ಬರಬೇಕು. ಹಾಗಾದರೆ ಏನೇನು ಪಾಸಿಬಿಲಿಟಿ ಬರುತ್ತೆ? ಇಲ್ಲಿ 1 ಹಾಕಿದರೆ ಇಲ್ಲೂ ಕೂಡ ಸೇಮ್ ನಂಬರ್ ಹಾಕಬೇಕು ಅಂತ ಹೇಳಿದೆ. ಸೊ ಇಲ್ಲಿ 1 ಹಾಕಿದರೆ 81 × 1 ಆಗುತ್ತೆ. ಸೊ 81 × 1 ಮೀನ್ಸ್ 81, 81 1 81, 82 × 2 ಅಂದರೆ ಇಲ್ಲಿ 2 ಹಾಕಿದರೆ ಇಲ್ಲೂ 2 ಹಾಕಬೇಕು. ಇಲ್ಲಿ 2 ಹಾಕಿದರೆ ಇದೆಷ್ಟಾಯಿತು? 82 ಆಯಿತು. ಇಲ್ಲಿ 2 ಹಾಕಿದರೆ 2. ಸೊ 2 2s 4, 2 7 4, 2 8 16, 2 8s 16, 164. ಸೊ ಸ್ಟಿಲ್ ದೇರ್ ಇಸ್ ಪಾಸಿಬಿಲಿಟಿ. ಸೊ 3 3 ಹಾಕಿ ನೋಡಿದರೆ 3 8s 24, 270, 240 ಸಮಥಿಂಗ್ ಅಷ್ಟು ಆ ಥರ ಬರ್ತದೆ. ಸಪೋಸ್ ನಾನು ಬೇರೆ ನಂಬರ್ ಹಾಕ್ತೀನಿ, ಒಂದು ಸ್ವಲ್ಪ ಜಾಸ್ತಿ ನಂಬರ್ ಹಾಕ್ತೀನಿ. ಜಾಸ್ತಿ ಅಂತಂದರೆ 8 ಹಾಕ್ತೀನಿ. 8 ಮತ್ತು 8. ಸಪೋಸ್ ಇಲ್ಲಿ 8 ಹಾಕಿದರೆ 88, ಇಲ್ಲ 8 ಹಾಕಿದರೆ 8. ಸೊ 8 8s 64, 4 ಕ್ಯಾರಿ 6, 8 8 64, 4 ದಶಕ 6, 8 8 64 6 70. ಸಪೋಸ್ 9 ಹಾಕಿದರೆ 89 × 9 ಆಗುತ್ತೆ. ನೋಡೋಣ
ಇದು ಮೇ ಬಿ ಆಗಬಹುದು, ಗೊತ್ತಿಲ್ಲ. 9 9 81, 9 81, 9 8 72, 72 + 8 ಅಂದರೆ 801. ಸೊ ಇದು ಜಾಸ್ತಿ ಆಯಿತು. ಸೊ ಎಷ್ಟು ಹಾಕ್ಬೇಕು ನಾನು ಅಂತಂದರೆ 8. ಸೊ ಇಲ್ಲಿ 8 ಮತ್ತು ಇಲ್ಲಿ 8 ನಾನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ 704 ಬರುತ್ತೆ. ಸೊ ಈಗ ಸಬ್ಟ್ರಾಕ್ಟ್ ಮಾಡಿ, 11ಅಲ್ಲಿ 4 ಹೋದರೆ 7, ಇಲ್ಲಿ 5 ಬರುತ್ತೆ. ಸೊ 57. ಸೊ ಇಷ್ಟು ಏನಾಗಿದೆ ಅಂತಂದರೆ ಇದು ರಿಮೈಂಡರ್, ಇದು ಎಕ್ಸ್ಟ್ರಾ. ಇದು ಈ 57 ಏನಾದರೂ ನಾನು ತೆಗೆದುಬಿಟ್ಟಿದ್ರೆ ಇಲ್ಲೇ ಎಷ್ಟು ಬರ್ತಿತ್ತು ಅಂತಂದರೆ 704 ಬರ್ತಿತ್ತು. ಸೊ 704 ಕ್ಯಾನ್ಸಲ್ ಆಗಿ 48 ಪರ್ಫೆಕ್ಟ್ ರೂಟ್ ಆಗ್ತಿತ್ತು. ಸೊ ಎಷ್ಟು ಎಕ್ಸ್ಟ್ರಾ ಆಗಿದೆ ಅಂತಂದರೆ 57 ಎಕ್ಸ್ಟ್ರಾ ಆಗಿರೋದ್ರಿಂದ ಅದಷ್ಟನ್ನು ನಾನು ಏನು ಮಾಡಬೇಕು, ಕಳಿಬೇಕು ಅಂತ. ಸೊ 57 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸಿಮಿಲರ್ ಕ್ವಶನ್ ಇದೆ. ಸೊ ಏನಿದೆ ಅಂತಂದರೆ 3479 ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾಗಿರುವ ಕನಿಷ್ಠ ಸಂಖ್ಯೆ. ಸೇಮ್ ಪ್ರೊಸೆಸ್ಸು, ಅದನ್ನೊಂದು ಸಾರಿ ಮಾಡಿಬಿಡ್ತೀನಿ. ಜಸ್ಟ್ ನಿಮಗಿನ್ನು ಜಾಸ್ತಿ ಪ್ರಾಬ್ಲಮ್ಸ್ ಆದಷ್ಟು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಸಿಗ್ತದೆ ಅದಕ್ಕೆ. ಓಕೆ, ಈಗ 3479, 3479. ಸೊ ಪ್ರಾಸೆಸ್ ಮಾತ್ರ ಅದೇನೆ. ಓಕೆ, ಇಲ್ಲೊಂದು ಡಿಜಿಟ್ ಹಾಕಬೇಕು, ಇಲ್ಲೊಂದು ಡಿಜಿಟ್ ಹಾಕಬೇಕು. ಸೊ ಡೈರೆಕ್ಟ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಬರೀತೀನಿ. 5 5 25. ಸೊ ಇಲ್ಲಿ 9 ಉಳಿತು, 79 ಕೆಳಗಡೆ ಬರ್ತದೆ. 5ನ ಆ್ಯಡ್ ಮಾಡ್ತೀವಿ, 5 5 10. ಸೊ ಇಲ್ಲೊಂದು ನಂಬರು, ಇಲ್ಲೊಂದು ನಂಬರು. ಸಪೋಸ್ 108 × 8 ಅಂತ ಅನ್ಕೊಳ್ಳೋಣ. ಯಾಕಂದರೆ ಇಲ್ಲಿ 100 ಪ್ಲೇಸಲ್ಲಿ 9 ಇರೋದ್ರಿಂದ 8 1 8 ಅಂದರೆ 100, 800 ನಿಯರೆಸ್ಟು 900 ಬರ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಮೇ ಬಿ ಇಲ್ಲಿ 8 ಹಾಕಿದರೆ 108 ಆಗ್ತದೆ, ಇಲ್ಲಿ 8 ಬರ್ತದೆ. ಮಲ್ಟಿಪ್ಲೈ ಮಾಡಿ 8 8 64, 864 ಬಂತು. ಸಪೋಸ್ 9 ಹಾಕಿದರೆ 109 ಆಗುತ್ತೆ. ಇಲ್ಲಿ 9, ಇಲ್ಲೂ ಕೂಡ 9 ಮಲ್ಟಿಪ್ಲೈ ಮಾಡೋಕ್ಕಲ್ಲ. 109 × 9, 9 9 81, 9 1 9. ಸೊ 981 ಆಗುತ್ತೆ. ಸೊ ಇಲ್ಲಿ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತಂದರೆ 864 ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು ಆ್ಯಕ್ಚುಲಿ 8. ಸೊ ಮಲ್ಟಿಪ್ಲೈ ಮಾಡಿದರೆ 864. ಸೊ 9 - 4, something is wrong, I think. No. Five 115. ಸೊ 9 ಹಾಕಿದ್ರೆ ಏನಾಗ್ತದೆ 981 ರಾಂಗ್ ಆಗುತ್ತಲ್ಲ. ಸೊ ಎಲ್ಲಿ ತಪ್ಪಾಯಿತು? ಪ್ರಾಬ್ಲಮ್ ಏನಾದರೂ ರಾಂಗ್ ಇದೆಯಾ? 3479 ಅಲ್ಲ, 3479. ಒಂದೇ ನಿಮಿಷ ನಾನು ಚೆಕ್ ಮಾಡ್ತೀನಿ. ಓಕೆ. ಇದು ಆ್ಯಕ್ಚುಲಿ ಕ್ವಶನ್ ಏನಿದೆ ಅಂತಂದರೆ ಕಳೆಯಬೇಕಾಗಿರುವ ಕನಿಷ್ಠ ಸಂಖ್ಯೆ ಅಲ್ಲ, ಕೂಡಬೇಕಾಗಿರುವ ಕನಿಷ್ಠ ಸಂಖ್ಯೆ ಆಗಬೇಕು. ಸೊ ಬುಕ್ಕಲ್ಲಿ ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸ್ವಲ್ಪ ಇದನ್ನು ಚೇಂಜ್ ಮಾಡ್ಕೋಬೇಕು ನಾವು. ಕಳೆಯಬೇಕಾದ ಅಲ್ಲ, ಕೂಡಬೇಕಾಗಿರುವ ಕನಿಷ್ಠ ಸಂಖ್ಯೆ. ಸೊ ವಿಚ್ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು ಮೇಕ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಕೂಡಬೇಕಾಗಿರುವ ಕನಿಷ್ಠ ಸಂಖ್ಯೆ ನೋಡಿ. ಈಗ ಯಾಕಂದರೆ 115 ಇರಬೇಕಾಗಿತ್ತು ಆಪ್ಷನಲ್ಲಿ, ಅದಿಲ್ಲ. ಓಕೆ, ಸೊ ಇದು ಅಲ್ಲ, 8 ಬರಲ್ಲ, 9 ಬರುತ್ತೆ. ಇಲ್ಲಿ ಯಾವ ನಂಬರ್ನ ಆ್ಯಡ್ ಮಾಡಬೇಕು ಅಂತಂದರೆ ಅದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ನಾನು ಆ್ಯಡ್ ಮಾಡಬೇಕಲ್ಲ, ಸೊ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ 9, ಇಲ್ಲಿ 9. ಸೊ 981 ಅಂತಂದರೆ ನನಗೆ ಇಲ್ಲಿ ಎಷ್ಟು ಬರುತ್ತೆ? -2 ಬರುತ್ತೆ. ಇಲ್ಲಿ -2, ಯಾಕಂದರೆ ಸಬ್ಟ್ರಾಕ್ಟ್ ಮಾಡ್ತೀವಲ್ಲ. 979
ಮೈನಸ್ 981 ಅಂತ. ಸೊ ಎಷ್ಟು ಬರುತ್ತೆ ಇಲ್ಲಿ -2. ಸೊ ಇಷ್ಟು ಏನು ಮಾಡ್ಬೇಕು, ನಾನು ಇಷ್ಟು ಕಡಿಮೆ ಬಿದ್ದಿದೆ, ಇದು -2 ಇದು ಕಡಿಮೆ ಬಿದ್ದಿದೆ. ಇದನ್ನು ನಾನೇನಾದರೂ ಇದಕ್ಕೆ ಆ್ಯಡ್ ಮಾಡಿದ್ರೆ 3479ಗೆ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ. 3479ಗೆ ಈ +2ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 9 + 2 9 2 11, ಇದು 8, ಇದು 4, ಇದು 3, 3481 ಆಗುತ್ತೆ. ಸೊ 3481 ಯಾವುದರ ಸ್ಕ್ವೇರ್ ಅಂತಂದರೆ ಇಟ್ ಈಸ್ ದ ಸ್ಕ್ವೇರ್ ಆಫ್ 59. ಬೇಕಿದ್ರೆ ನೀವು ಚೆಕ್ ಮಾಡಬಹುದು. ಸೊ 59 ಸ್ಕ್ವೇರ್, ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಇದನ್ನು ಹೇಳಿದೆ ನಿಮಗೆ, 2 ಡಿಜಿಟ್ ನಂಬರ್ಗಳ ಸ್ಕ್ವೇರ್ನ ಹೆಂಗೆ ಫೈಂಡ್ ಮಾಡೋದು ಅಂತ. 9 9 81, 1 ಕ್ಯಾರಿ 8. ಆಮೇಲೆ ಈ 3 ಡಿಜಿಟ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 9 5 45, 45 2 90, 90 + 8 98ಗೆ 8 ಕ್ಯಾರಿ 9, 5 5 25, 25 + 9 ಇಟ್ ಈಸ್ 34. ಎಸ್. ಸೊ ಯಾವ ಸ್ಮಾಲೆಸ್ಟ್ ನಂಬರ್ನ ಆ್ಯಡ್ ಮಾಡಬೇಕು ಅಂತಂದರೆ 2ನ ಆ್ಯಡ್ ಮಾಡಬೇಕು. therefore ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಸೊ ಇಲ್ಲಿ ಕಳೆಯಬೇಕಾಗಿರುವಲ್ಲ, ಕೂಡಬೇಕಾಗಿರುವ. ಕಳೆಯಬೇಕಾದ ಅಂತಂದರೆ ಅಲ್ಲಿ ಆನ್ಸರ್ ಬೇರೆ ಬರುತ್ತೆ, 115 ಬರುತ್ತೆ ಆನ್ಸರ್. ಸೊ 115. ಸೊ ಕಳೆಯಬೇಕಾಗಿರುವ ಅಂತಂದರೆ ನಾವು ಅದಕ್ಕಿಂತ ಕೆಳಗಡೆ ನಂಬರ್ ಬಂದಿತ್ತು, ಅದಕ್ಕಿಂತ ಕಡಿಮೆ ನಂಬರ್ನ ತೊಗೋಬೇಕು. ಕೂಡಬೇಕಾಗಿರುವ ಅಂತಂದರೆ ಜಾಸ್ತಿ ತೊಗೊಂಡು ಅಲ್ಲಿ ಎಷ್ಟು ಮೈನಸಲ್ಲಿ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀವಿ. ಒಂದು ಸೈನ್ಯದ ವಿಭಾಗದ ಸೈನ್ಯಾಧಿಕಾರಿಯು 15,376 ಸೈನಿಕರನ್ನು ಚೌಕಾಕಾರದಲ್ಲಿ ನಿಲ್ಲುವ ವ್ಯವಸ್ಥೆ ಮಾಡಲು ಇಚ್ಛಿಸಿದನು. ಹಾಗಾದರೆ ಪ್ರತಿ ಅಡ್ಡ ಸಾಲಿನಲ್ಲಿರುವ ಸೈನಿಕರ ಸಂಖ್ಯೆ. ಸೊ ಇದು ಅಷ್ಟೇ, ಒಂದು ಸ್ಕ್ವೇರ್ ಫಾರ್ಮಲ್ಲಿ ನಿಲ್ಲಿಸಿದರೆ, ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ಮೇಲೆ ಆ ರೀತಿ ಒಂದು ಸ್ಕ್ವೇರ್ ಫಾರ್ಮ್ ಇದೆ. ಸೊ ಸೈಡ್ನಲ್ಲಿ ಲೆಂತ್ ಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್. ಸೊ ವರ್ಗ ಮೂಲವನ್ನು ಕಂಡುಹಿಡಿಯೋದು. ಸೇಮ್ ಪ್ರಾಸೆಸ್, ನಾನಂತೂ ಇದನ್ನೇ ಯೂಸ್ ಮಾಡ್ತೀನಿ. 7 6 5 3 ಮತ್ತು 1 1 1 1 0. ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರೋದ್ರಿಂದ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. 1 + 1 = 2. ಸೊ ಇಲ್ಲೊಂದು ನಂಬರ್ ಬರಬೇಕು, ಇಲ್ಲೊಂದು ನಂಬರ್ ಬರಬೇಕು. 3 ತಗೊಂಡ್ರೆ 3 3 9, 3 2 6 ಜಾಸ್ತಿ ಆಗುತ್ತೆ. ಸೊ 3 ತಗೊಳಕ್ಕಾಗಲ್ಲ, ಅದ್ರ ಬದಲಿಗೆ 2 ತೊಗೋಬೋದು. ಇಲ್ಲಿ 2 ತೊಗೊಂಡ್ರೆ ಇಲ್ಲೂ ಕೂಡ 2 ತೊಗೋಬೇಕು. 22 × 2 is 44. ಸೊ 13 - 4 ಅಂದರೆ 9, ಅಗೇನ್ 76 ಕೆಳಗಡೆ ಬಂತು. ಈ 2ನ ಇಲ್ಲಿ ಆ್ಯಡ್ ಮಾಡಬೇಕಂತ ಹೇಳಿದ್ದೀನಿ. 22 + 2 is 24. ಮತ್ತು ಸೇಮ್ ಪ್ರಾಸೆಸ್, ಇಲ್ಲೊಂದು ಡಿಜಿಟ್ಟು ಮತ್ತು ಇಲ್ಲೊಂದು ಡಿಜಿಟ್ ಸೇಮ್ ಡಿಜಿಟ್ ಇರಬೇಕು. ಸೊ ಅದು 976 ಬರಬೇಕು. ಸೊ ಇಲ್ಲಿ 2 ಪಾಸಿಬಿಲಿಟಿ ಇದೆ. 4 4 ಇದೊಂದು ಪಾಸಿಬಿಲಿಟಿ, 6 6 ಇದೊಂದು ಪಾಸಿಬಿಲಿಟಿ. ಇಲ್ಲಿ 4 ಇಲ್ಲಿ 4 ಇಡೋದು, ಇಲ್ಲಿ 6 ಇಲ್ಲಿ 6 ಇಡೋದು. ಯಾಕಂದರೆ 1 ಪ್ಲೇಸಲ್ಲಿ 6 ಇರೋದ್ರಿಂದ ಸೊ ಈ 2 ಪಾಸಿಬಿಲಿಟೀಸ್ನ ಚೆಕ್ ಮಾಡಬೇಕು. 4 4 16 ಕ್ಯಾರಿ 1, 4 16 ದಶಕ 1, 4 16 1 17, 4 8 1 9. ಸೊ 976 ಡೈರೆಕ್ಟಾಗಿ ಬಂದಿರೋದ್ರಿಂದ ಇಲ್ಲೂ 4 ಇರಬೇಕು, ಇಲ್ಲೂ ಕೂಡ 4 ಇರಬೇಕು. 976 ನಥಿಂಗ್ ಬಟ್ 0. ಸೊ ಸ್ಕ್ವೇರ್ ರೂಟ್ ಎಷ್ಟು ಅಂತಂದರೆ 124, 124. 124. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಇಲ್ಲೂ ಅಷ್ಟಿದೆ. 6084, 6084ರ ವರ್ಗಮೂಲ. ಸೇಮ್ ಪ್ರಾಸೆಸ್, ವರ್ಗಮೂಲ 6084. 5 5 25, 6 6 36, 7 49, 8 8 64 ಆಗ್ತದೆ. 7 49, 7 7 49. ಸೊ 10ರಲ್ಲಿ 9 ಹೋದರೆ 1, 5 4 ಹೋದರೆ 1, ಇದು 84 ಹಾಗೆ ಇರಲಿ. +7, 7 + 7 ಇಟ್ ಈಸ್ 14. ಮತ್ತು ಇಲ್ಲೊಂದು ಡಿಜಿಟ್ ಬರಬೇಕು, ಇಲ್ಲೊಂದು ಡಿಜಿಟ್ ಬರಬೇಕು, ಸೇಮ್ ಡಿಜಿಟ್ ಆಗಬೇಕು. 1 ಪ್ಲೇಸಲ್ಲಿ 4 ಇರೋದ್ರಿಂದ ನನಗೆ 2 ಪಾಸಿಬಿಲಿಟೀಸ್ ಕಾಣಿಸ್ತದೆ. ಇಲ್ಲಿ 2 ಮತ್ತು ಇಲ್ಲಿ 2 ಹಾಕಿದ್ರೆ 2 2 4 ಆಗ್ತದೆ. ಆಮೇಲೆ 8 ಮತ್ತು 8, 8 8 64. ಸೊ 4 4 ನೋಡೋಣ. 2 2 4, 2 4 8, 2 1 2, 2 4 4 8 62, 8 8 64 ದಶಕ 6, 8 4 32, 6 38 ದಶಕ 3, 8 1 8 3 11. ಸೊ ಎಷ್ಟು ಬರಬೇಕಿಲ್ಲಿ 8 8. ಸ್ಕ್ವೇರ್ ರೂಟ್ ಈಸ್ 78. ಆಪ್ಷನ್ ಸಿ.